ನಾನಾಗ್ಲೇ ಹೇಳ್ತಾ ಇದ್ದೆ, ಲೋಕಸಭೆ ಎಲೆಕ್ಷನ್ ಕಡೆ ಮುಖ ಮಾಡಿದ್ದಾರೆ. ಆದರೂ ಜನಪ್ರಿಯ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮೋದಿ ಸರ್ಕಾರ. ಮೋದಿ ಸರ್ಕಾರ 2.0 ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಹಾಗೆ ಈ ಸಲ ಈ ಬಜೆಟ್ ನಲ್ಲಿ ಹೆಚ್ಚು ಒತ್ತನ್ನ ಕೊಟ್ಟಂತಹ ಸೆಕ್ಟರ್ಗಳು ಯಾವುದು ಅಂತ ನೋಡಿದಾಗ ನಮಗ್ ಕಾಣಿಸಿದ್ದು ಪ್ರವಾಸೋದ್ಯಮ ಒಂದು, ಆಮೇಲೆ ಏವಿಯೇಷನ್ ಸೆಕ್ಟರ್ಗೆ ಹೆಚ್ಚು ಒತ್ತನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗೆ ಕಳೆದ 10 ವರ್ಷಗಳ ಟ್ರ್ಯಾಕ್ ರೆಕಾರ್ಡ್. ಓಕೆ ಫೈನ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. 10 ವರ್ಷಗಳ ಕೇಂದ್ರ ಸರ್ಕಾರದ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೇನೆ ಜನಪ್ರಿಯ ಯೋಜನೆಗಳ ಬಗ್ಗೆ ನಾವು ನೆಚ್ಕೊಳ್ಳಲ್ಲ ಜಾಸ್ತಿ. ನಮ್ದೇನಿದ್ರು ಕೂಡ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಈ ಬಜೆಟ್ ನಲ್ಲೂ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಮಮತಾ, ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ವಿಶ್ವಾಸ ಇಲ್ಲದಿದ್ರೆ, ಜೊತೆಗೆ ಎಲ್ಲೋ ಒಂದ್ ಕಡೆ ಜನರನ್ನ ಆಕರ್ಷಣೆ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗಿಯೂ ಕೂಡ ಜನಪ್ರಿಯವಾಗಿರ್ತಕ್ಕಂಥ ಯೋಜನೆಗಳು ಬೇಕಾಗುತ್ತೆ. ಆದರೆ ನಮಗೆ ವಿಶ್ವಾಸ ಇದೆ ಅನ್ನೋದನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಪ್ರಸ್ತಾಪಿಸೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ನಿಮಗೆ ಕೊಡ್ತೇವೆ, ಅಲ್ಲಿ ತನಕವೂ ಕೂಡ ಇದು ಲೇಖಾನುದಾನ ಆಗಿರೋ ಕಾರಣಕ್ಕೋಸ್ಕರವಾಗಿ ಯಾವುದೇ ರೀತಿಯ ಗ್ಯಾರಂಟಿ ವಾರಂಟಿಗಳು ಇರೋದಿಲ್ಲ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣಾ ಸಂದರ್ಭದಲ್ಲಿ ಜನಪ್ರಿಯ ಘೋಷಣೆಗಳನ್ನು ಮಾಡುವಂಥದ್ದು ಭಾರತದ ರಾಜಕಾರಣದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ನಡೆದುಕೊಂಡು ಬಂದಿದೆ. ಹಾಗಾಗಿ ಇನ್ನು 3 ತಿಂಗಳು ಚುನಾವಣೆ ಅನ್ನೋದರಲ್ಲಿ ಬೇರೆ ಬೇರೆ ರೀತಿಯ ಘೋಷಣೆಗಳನ್ನು ಮಾಡೋದು, ಅದನ್ನು ಕಾರ್ಯರೂಪಕ್ಕೆ ಎಷ್ಟರ ಮಟ್ಟಿಗೆ ತರುತ್ತೇವೆ ಬಿಡುತ್ತೇವೆ ಅನ್ನೋದು ಸೆಕೆಂಡ್ರಿ ಆಗಿತ್ತು. ಆದರೆ ಈಗ ಎಲ್ಲೋ ಒಂದ್ ಕಡೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸನೋ ಅಥವಾ ಬದಲಾವಣೆಗೆ ಮುನ್ನುಡಿನೋ ಅಥವಾ ಇಲ್ಲ ನಾವು ಆರ್ಥಿಕ ದೃಷ್ಟಿಕೋನವನ್ನು ನೋಡಿಕೊಂಡು ಭಾರತದ ಬೆಳವಣಿಗೆಯ ದೃಷ್ಟಿಯಿಂದ ನಾವು ಈ ರೀತಿ ಆ ಒಂದು ಬಜೆಟ್ ಅನ್ನ ಲೇಖಾನುದಾನವನ್ನು ಮಂಡಿಸಿದ್ದೇವೆ ಅನ್ನೋದನ್ನ ಒಂದು ರೀತಿಯಲ್ಲಿ ಜನರ ಮುಂದಿಡೋದು ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಏನೆಲ್ಲ ಜನಪ್ರಿಯ ಘೋಷಣೆಗಳು ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಆಗ್ಬಹುದು ಅನ್ನೋ ನಿರೀಕ್ಷೆ ಇತ್ತು, ಅದೆಲ್ಲವನ್ನು ಕೂಡ ತಲೆ ಕೆಳಗಾಗಿ ಮಾಡಿದ್ದಾರೆ. ಅಂದರೆ 3 ತಿಂಗಳ ಬಳಿಕ 2024 ಜುಲೈ ಸಂದರ್ಭದಲ್ಲಿ ನಾವು ಆ ಒಂದು ಬಜೆಟ್ ಅನ್ನು ಮಂಡಿಸುವ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕೊಡ್ತೇವೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಹಿಂದೆ ಅಂದರೆ 10 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಸಾಧನೆಗಳು ಮತ್ತೆ ಆ ಒಂದು ಪ್ರಗತಿ ಏನಿದೆ, ಅದ್ರ ಜೊತೆಗೆ ತೆರಿಗೆ ಸುಧಾರಣೆ, ಈ ಎಲ್ಲ ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಮುಂದಿನ ದೃಷ್ಟಿಕೋನ ಅಂದ್ರೆ ವಿಕಸಿತ ಭಾರತ್ ಪರಿಕಲ್ಪನೆ ಏನಿದೆ 2047ಕ್ಕೆ, ಅದನ್ನು ಕೂಡ ದೂರದೃಷ್ಟಿಯನ್ನು ಕೂಡ ಮುಂದಿಟ್ಟು ಒಂದು ರೀತಿಯಲ್ಲಿ ಲೇಖಾನುದಾನವನ್ನು ಮಂಡಿಸಿರ್ತಕ್ಕಂಥದ್ದು. ಹಾಗಾಗಿಯೇ ಗ್ಯಾರಂಟಿಗಳಿಗೆ ಟಕ್ಕರ್ ಕೊಡಬಹುದು, ಜನಪ್ರಿಯವಾಗಿ ಏನಾದ್ರು ಯೋಜನೆ ಘೋಷಣೆ ಮಾಡಬಹುದು ಅನ್ನೋದೇ ನಿರೀಕ್ಷೆ ಇತ್ತು, ಅದೆಲ್ಲವನ್ನು ಕೂಡ ಹುಸಿಗೊಳಿಸಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ಕೇಂದ್ರ ಸರ್ಕಾರದ ಏನಿತ್ತು, ಜನಪ್ರಿಯ ಘೋಷಣೆಗಳ ಬಗ್ಗೆ ಹೆಚ್ಚಾಗಿ ನೆಚ್ಕೊಳ್ಳದೆ ಅಭಿವೃದ್ಧಿ ಮಂತ್ರವನ್ನ ಪಠಿಸ್ತೀವಿ, ಭರವಸೆಯನ್ನ ಜನರಲ್ಲಿ ತುಂಬ್ತೀವಿ ಅಂತ ಅದನ್ನೇ ಫಾಲೋ ಮಾಡ್ದಂಗೆ ಕಾಣಿಸ್ತಾ ಇದೆ.